ನಮಸ್ಕಾರ ಸ್ನೇಹಿತರೆ, ಅಮ್ಮನ ಅಡಿಗೆ ಮತ್ತು ನಮ್ಮ ಬದುಕು ಚಾನಲ್ಗೆ ಸ್ವಾಗತ. ಇವತ್ತು ನಾನು 5 ಕಿಚನ್ ಟಿಪ್ಸು ಹೇಳಿಕೊಡುತ್ತೇನೆ, ಬನ್ನಿ ನೋಡೋಣ. ಫಸ್ಟ್ ಟಿಪ್ಸ್ ಬಂದುಬಿಟ್ಟು, ಈ ರೀತಿ ಡಬ್ಬೆಯಲ್ಲಿ ಪನ್ನೀರ್ ಹಿಟ್ಟು ನೀರು ಹಾಕಿ ಮುಚ್ಚಿ ಫ್ರಿಜ್ಜಲ್ಲಿಟ್ಟರೆ 15ರಿಂದ 20 ದಿವಸ ಏನೂ ಆಗುವುದಿಲ್ಲ. ಆದರೆ 4-5 ದಿವಸಕ್ಕೆ ಒಂದು ಸಲ ನೀರು ಚೇಂಜ್ ಮಾಡಬೇಕಾಗುತ್ತೆ. ಸೆಕೆಂಡ್ ಟಿಪ್ಸ್ ಬಂದುಬಿಟ್ಟು, ತೊಂಡೆಕಾಯಿ ನೀರಲ್ಲಿ ಹಾಕಿ ಈ ರೀತಿ ಕೈ ಎದ್ದಿ ತಗೊಂಡು ಹೆಚ್ಚುವುದರಿಂದ ಕೈ ಬಿರುಸಾಗುವುದಿಲ್ಲ. ಹಾಗೆ ತೊಂಡೆಕಾಯಿ ಹೆಚ್ಚಿದರೆ 2-3 ದಿವಸ ಕೈ ಬಿರುಸಾಗಿ ಇರುತ್ತೆ. ಈ ರೀತಿ ಮಾಡುವುದರಿಂದ ಕೈ ಬಿರುಸಾಗುವುದಿಲ್ಲ. ಥರ್ಡ್ ಟಿಪ್ಸ್ ಬಂದುಬಿಟ್ಟು, ಕುಕ್ಕರಲ್ಲಿ ಏನಾದರೂ ಮಿಕ್ಸ್ ಮಾಡಿ ಈ ರೀತಿ ಬಡಿಯುವುದರಿಂದ ಕುಕ್ಕರು ಬೇಗನೆ ಹಾಳಾಗುತ್ತೆ. ಅದಕ್ಕಾಗಿ ಈ ರೀತಿ ಒಳ ಸೈಡು ಬಡಿಯುವುದರಿಂದ ಕುಕ್ಕರು ಏನೂ ಆಗುವುದಿಲ್ಲ. ಫೋರ್ತ್ ಟಿಪ್ಸ್ ಬಂದುಬಿಟ್ಟು, ಉಳಿದಿರುವ ಅನ್ನ ಈ ರೀತಿ ಡಬ್ಬೆಯಲ್ಲಿ ಹಾಕಿ ಕುಕ್ಕರಲ್ಲಿಟ್ಟು 2 ಸೀಟಿ ತಗೊಳ್ಳೋದ್ರಿಂದ ಅನ್ನ ಕೆಡುವುದಿಲ್ಲ. ನೋಡಿ, ನಿಮಗೆ ಕೂಡ ಕಾಣ್ತಾ ಇರ್ಬೋದು, ಅನ್ನ ಹಾಗೆ ಉದುರಾಗಿ ಇದೆ. ಸಾದಾ ಅನ್ನ ಇರಲಿ, ಪುಲಾವ್ ಇರಲಿ, ಕಿಚಡಿ ಇರಲಿ, ಈ ರೀತಿ ಮಾಡುವುದರಿಂದ ಹಾಳಾಗುವುದಿಲ್ಲ. ಲಾಸ್ಟ್ ಟಿಪ್ಸ್ ಬಂದುಬಿಟ್ಟು, ಕೊತ್ತಂಬರಿ ಸ್ವಚ್ಛ ಮಾಡಿ ಈ ರೀತಿ ನೀರಲ್ಲಿ ಹಾಕಿ 2 ಸಲ ಚೆನ್ನಾಗಿ ತೊಳೆದು ಒಂದು ಪ್ಲೇಟಲ್ಲಿ ಇಟ್ಟುಕೊಳ್ಳುತ್ತೇನೆ. ಈ ರೀತಿ ನೀವು ಕೂಡ ಒಂದು ಸಲ ಮಾಡಿ ನೋಡಿ. ದಿನಾಲೂ ತೊಳೆಯುವುದು ಟೆನ್ಷನ್ ಇರುವುದಿಲ್ಲ ಮತ್ತು ಕೊತ್ತಂಬರಿ ಕೂಡ ಕೆಡುವುದಿಲ್ಲ. ಈಗ ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿ ಈ ರೀತಿ ಮಡಿಚಿ 1 ಗಂಟೆ ಹಾಕಿ ವಾಷಿಂಗ್ ಮೆಷಿನ್ನಲ್ಲಿ ಅರ್ಧ ನಿಮಿಷ ಡ್ರೈ ಮಾಡುತ್ತೇನೆ. ನೋಡಿ, ಇಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು, ಈ ರೀತಿ ಸೈಡಲ್ಲಿ ಹಾಕಿ ಅರ್ಧ ನಿಮಿಷ ಚಾಲೂ ಮಾಡಿದರೆ ಪೂರ ಡ್ರೈ ಆಗಿ ಬರುತ್ತೆ. ಅರ್ಧ ನಿಮಿಷ ಅಂದರೆ ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ. ಈಗ ಬಿಚ್ಚಿ ತೋರಿಸ್ತಾ ಇದ್ದೇನೆ ನೋಡಿ, ಸ್ವಲ್ಪ ಕೂಡ ನೀರಿಲ್ಲ, ಪೂರ ಡ್ರೈ ಆಗಿ ಬಂದಿದೆ. ಈ ರೀತಿ ಒಂದು ಪರಾತಲ್ಲಿ ಹಾಕಿ 5 ನಿಮಿಷ ಪ್ಯಾನ್ ಕೆಳಗಡೆ ಇಟ್ಟು ನಂತರ ಒಂದು ಡಬ್ಬೆಯಲ್ಲಿ ಪೇಪರ್ ಹಾಕಿ ಕೊತ್ತಂಬರಿ ಇಟ್ಟು ಮುಚ್ಚಿ ಫ್ರಿಜ್ಜಲ್ಲಿ ಇಟ್ಟರೆ 10-15 ದಿವಸ ಕೆಡುವುದಿಲ್ಲ. ಈ ಎಲ್ಲ ಟಿಪ್ಸು ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬಾ ಯೂಸ್ಫುಲ್ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.